ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ತೇಜು ದಿನೇಶ್ ಕಂದ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಝೂಗಾಡ್ಗೆ ಹೋಗೋದಾ ಅಂತ ಅಂದ್ಕೊಂಡು ಝೂಗಾಡ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಝೂಗೆ ಹೋಗೋದಾ ಅಂತ ಅಂದ್ಕೊಂಡು ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಎಲ್ಲಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬೆಳಗ್ಗೆನೇ ಹೋಗಬೇಕಾಗಿತ್ತು. ಸೊ ತುಂಬ ಇವಾಗ ಬಿಸಿಲಿದೆಯಲ್ಲ, ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಸಂಜೆನೇ ಹೋಗೋದು, ಒಂದು 4 o'clock 4:30 ಆ ಟೈಮಿಗೆ ಹೋಗೋದಾ ಅಂತ ಅಂದ್ಬಿಟ್ಟು ಇವಾಗ ನಾವು ಝೂಗೆ ಹೋಗ್ತಾ ಇದ್ದೀವಿ. ಅಕ್ವಾರಿಸಮ್ಗೆ ಹೋಗೋದಾ ಅಂತ ಅಂದ್ಕೊಂಡಿದ್ವಿ ನಾವು. ಬಟ್ ಆಮೇಲೆ ನಿಶುನ ಕೇಳಿದ್ವಿ, ನಾವು ಫಿಶ್ ನೋಡೋಕೆ ಹೋಗೋದಾ ಇಲ್ಲ ಅನಿಮಲ್ಸ್ ನೋಡೋಕೆ ಹೋಗೋದಾ ಅಂತ ನಿಶುನ ಕೇಳಿದ್ವಿ. ಆವಾಗ ನಿಶು, ಇಲ್ಲ ಅನಿಮಲ್ಸ್ ನೋಡೋದಕ್ಕೆ ಹೋಗೋದಾ, ಆನೆ ಇದೆಲ್ಲ ಇರುತ್ತೆ ನಿಶು ಅಲ್ಲಿ, ಯಾವುದನ್ನು ನೋಡೋಕೆ ಹೋಗೋದಾ ಅಂದಿದ್ದಕ್ಕೆ, ಇಲ್ಲ ಆನೆ ನೋಡಬೇಕು ನಾನು ಅಂತ ಅಂದ. ಸೊ ಅದಕ್ಕೋಸ್ಕರ ನಾವು ನಿಶುಗೆ ಅನಿಮಲ್ಸ್ನೇ ತೋರಿಸೋದಂತ ಅಂದ್ಕೊಂಡು ಬಂದ್ವಿ. ಅವನು ಯಾವ ಥರ ರಿಯಾಕ್ಟ್ ಮಾಡಿದ್ದಾನೆ ಅಂತ ಅಂದ್ಬಿಟ್ಟು ಈ ವ್ಲಾಗಲ್ಲಿ ನೀವು ನೋಡಿ. ನಿಮಗೆ ಐ ಹೋಪ್ ಈ ವ್ಲಾಗ್ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಮಕ್ಕಳುಗಳೆಲ್ಲರನ್ನೂ ಕೂಡ, ನಿಮಗೆ ಮಕ್ಕಳುಗಳಿದ್ರೆ ಸೊ ನಿಮ್ಮ ಚಿಲ್ಡ್ರನ್ಸ್ನ ಇಲ್ಲಿ ಝೂಗಾರ್ಡ್ ಕರ್ಕೊಂಡು ಬನ್ನಿ. ಈಗ ಇನ್ನೇನು ಸಮ್ಮರ್ ಅಲ್ವಾ, ಇನ್ನೇನು ಎಕ್ಸಾಮ್ ಎಲ್ಲ ಮುಗಿದ್ರೆ ಇನ್ನು ಸಮ್ಮರ್ ಹಾಲಿಡೇ ಕೂಡ ಸಿಗುತ್ತೆ ನಿಮ್ಗಳಿಗೆ. ಯಾವಾಗಲೂ ಸ್ಕೂಲ್ಗೆ ಅಂತ ಹೋಗ್ತಾನೆ ಇರ್ತಾರೆ ಮಕ್ಕಳು. ಈ ಥರ ಫ್ರೀಯಾಗಿ ಹೊರಗಡೆ ಎಲ್ಲಾದರೂ ಕರ್ಕೊಂಡು ಬಂದರೆ ಮಕ್ಕಳು ಕೂಡ ತುಂಬ ಖುಷಿಯಾಗಿರ್ತಾರೆ, ಹ್ಯಾಪಿಯಾಗಿರ್ತಾರೆ. ನಿಮ್ಮ ಮಕ್ಕಳುಗಳನ್ನ ಟ್ರಿಪ್ಗೆ ಅಂತನಾದ್ರೂ ಕರ್ಕೊಂಡು ಬನ್ನಿ, ತುಂಬ ಚೆನ್ನಾಗಿದೆ. ಸೊ ನಾವು ಸಂಜೆ ಬಂದಿರೋದಕ್ಕೆ ಸ್ವಲ್ಪ ವಾತಾವರಣ ಅಷ್ಟೊಂದು ಬಿಸಿಲು ಇರಲಿಲ್ಲ. ನಾವು 4:30 ಆ ಟೈಮಿಗೆ ಬಂದಿದ್ದಲ್ವ. ಸೊ ಅದಕ್ಕೋಸ್ಕರ ಫುಲ್ ವಾತಾವರಣ ಅಷ್ಟೊಂದು ಬಿಸಿಲಿರಲಿಲ್ಲ. ಬೆಳಗ್ಗೆ ಏನಾದರೂ ಬಂದಿದ್ರೆ ನಾವು ಒಂದು 11:30 12 o'clock ಆ ಥರ ಟೈಮ್ಗೆ ಏನಾದರೂ ಬಂದಿದ್ರೆ ಸಿಕ್ಕಾಪಟ್ಟೆ ಬಿಸಿಲಿರ್ತಿತ್ತು. ಸೊ ನಿಶು ಮಾತ್ರ ಫುಲ್ ಹ್ಯಾಪಿಯಾಗಿದ್ದ. ಎಲ್ಲೂ ಸ್ಕಿಪ್ ಮಾಡ್ತಾನೆ ಫುಲ್ ಈ ವ್ಲಾಗ್ನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಇಲ್ಲಿ ಈ ಕಡೆ ಅದೆಲ್ಲ ರೂಮ್ ಒಳಗೆ ಕೊಟ್ಟೋಗ್ಬಿಟ್ಟೈತೆ, ಅದೆಲ್ಲ ಕಾಣ್ತಿಲ್ಲ. ಅದು ಫ್ರೆಂಡ್ಸ್, ಇಲ್ಲಿ ನಾವೀಗ ಝೂಗಾರ್ಡಿಗೆ ಬಂದಿದ್ದೀವಿ. ಅವನಿಗೆ ನಿಶುಗೆ ಇಲ್ಲಿ ಅಕ್ವಾರಿಸಮ್ಗೆ ಹೋಗೋದಾ ಅಂತ ಅಂದ್ಕೊಂಡ್ವಿ. ಅವ್ನು ಝೂಗೆ ಹೋಗಿ ಆನೆ ನೋಡಬೇಕು, ಟೈಗರ್ ನೋಡಬೇಕು ಅಂದ. ಅದಕ್ಕೋಸ್ಕರ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ ಅವನ್ನ. ಅವ್ನು ನೋಡಿ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದಾನೆ. ಅವ್ರ ಡ್ಯಾಡಿ ಎತ್ಕೊಂಡು ಬರ್ಡ್ಸ್ ಎಲ್ಲನೂ ತೋರಿಸ್ತಾ ಇದ್ದಾರೆ, ಪಿಕಾಕ್ ಅದೆಲ್ಲನೂ ತೋರಿಸ್ತಾ ಇದ್ದಾರೆ ಅವನಿಗೆ. ಬೇಕಾ ನಿಮಗೆ? ಮನೆಗೆ ತಗೋ ಹೋಗುವಾ? ಎಷ್ಟು ಬೇಕು ನಿಮಗೆ? ಎಷ್ಟು ಐತಿ ನೋಡು. ಬಾ ಬಾಬಾ. ನಿಶು ಏನದು? ಕೈ ತೆಗಿರಿ ನಿಶು. ಈ ಕಡೆ ಇಲ್ಲಿ ನೋಡಿ ಬಿಟ್ಬಿಡ್ತೀಯಾ? ಓಡ್ಬಾರ್ದು. ಈ ಕಡೆ ಇಲ್ಲಿ ಮೇಲೆ ಬಾ, ಈ ಕಡೆ ಬಾ. ಇಲ್ಲಿ ನೋಡಿಲಿ देखो वाइन আছে किसको पिटा कांटा कितना बड़ा है रे, कितना बड़ा है ಇದು ಇರುತ್ತೆ ನೋಡು. ಹೆಂಗೆ ಹೋಗ್ತದೋ ಅಂದ್ಬಿಡಿ ನಿಶು. ಹೆಂಗಂತ ಕೇಳು. ನೀವೇ ನೋಡ್ತಾ ಇರ್ಬೋದು ನಿಶು ಯಾವ ಥರ ಹ್ಯಾಪಿಯಾಗಿದ್ದಾನೆ ಇಲ್ಲಿ ಝೂಗೆ ಕರ್ಕೊಂಡು ಬಂದಿರೋದಕ್ಕೆ. ಅಕ್ವಾರಿಸಮ್ ಕರ್ಕೊಂಡು ಬಂದಿದ್ರೆ ಒಂದು ನಾವು 1 hourಗೆಲ್ಲ ನಾವು ವಾಪಸ್ ಹೊರಗಡೆ ಬಂದುಬಿಡ್ತಿದ್ವಿ. ಝೂಗೆ ಇಲ್ಲಾಂದ್ರೆ ನಾವು 3 hours ಏನೋ ಫುಲ್ಲು ಸುತ್ತಾಡಿದ್ದೀವಿ ನಾವು. ಅವನಂತೂ ಫುಲ್ ಹ್ಯಾಪಿಯಾಗಿದ್ದ. ಬರ್ಡ್ಸ್ ಎಲ್ಲ ನೋಡ್ಕೊಂಡು, ಬರ್ಡ್ಸ್ ಎಲ್ಲ ಸೌಂಡ್ ಮಾಡ್ತಿರೋದೆಲ್ಲ ಕೇಳಿಸ್ಕೊಂಡು, ಆಮೇಲೆ ಪಿಕಾಕ್ ಎಲ್ಲ ನೋಡಿ, ವೈಟ್ ಪಿಕಾಕ್ ಅದೆಲ್ಲನೂ ನೋಡಿ. ಅವನು ಫಸ್ಟ್ ಟೈಮ್ ಅಲ್ವಾ ನೋಡ್ತಾ ಇರೋದು.
ಅಂದರೆ ಮನೆ ಹತ್ರ ಎಲ್ಲ ಮಾಮೂಲಿ ಬರ್ಡ್ಸ್ಗಳು ಬರ್ತಾಯಿತ್ತು. ಇಲ್ಲಿ ವೆರೈಟಿ ಬರ್ಡ್ಸ್ಗಳೆಲ್ಲ ಇತ್ತು. ಇಲ್ಲಿ ವೈಟ್ ಪಿಕಾಕ್ ಆಗಿರ್ಬೋದು, ಆ ಥರ ಪಿಕಾಕ್ಸ್ಗಳೆಲ್ಲ ಇತ್ತಲ್ಲ, ಅದೆಲ್ಲ ನೋಡ್ಬಿಟ್ಟು ಫುಲ್ ಹ್ಯಾಪಿಯಾಗಿದ್ದ ಅವನು. ಆಮೇಲೆ ಅಲ್ಲಿ ಬರ್ಡ್ಸ್ಗಳೆಲ್ಲ ಸೌಂಡ್ ಎಲ್ಲ ಮಾಡ್ತಿತ್ತಲ್ಲ, ಅದನ್ನೆಲ್ಲ ನೋಡ್ಬಿಟ್ಟು ಏನಿದು ಈ ಥರ ಎಲ್ಲ ಸೌಂಡ್ ಮಾಡ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಅವ್ರ ಪಪ್ಪನ ಹತ್ರ ಫುಲ್ ಹ್ಯಾಪಿಯಾಗಿ ಕೈಯೆಲ್ಲ ತೋರಿಸ್ಕೊಂಡು ನೋಡ್ತಾ ಇದ್ದ ಅವನು. ಅವ್ರ ಪಪ್ಪ ಕೂಡ ಎತ್ಕೊಂಡು ನೋಡಿ ಹೇಗಿದೆ ಇಲ್ಲಿ ಬರ್ಡ್ಸ್ಗಳೆಲ್ಲ, ನೋಡಿ ಪಿಕಾಕ್ ಐತೆ ನೋಡು ಅಂತ ಅಂದ್ಬಿಟ್ಟು ಎಲ್ಲ ತೋರಿಸ್ತಾ ಇದ್ರು ಅವನಿಗೆ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಚೀತಾ ನೋಡೋದ ಅಂದ್ಕೊಂಡು ಬಂದ್ವಿ. ಎಲ್ಲ ಯಾವ್ದ್ಯಾವ್ದು ಪ್ರಾಣಿಗಳಿದೆ ಅದೆಲ್ಲ ಪ್ರತಿಯೊಂದು ಕೂಡ ಅವನಿಗೆ ತೋರಿಸಿದ್ವಿ ನಾವು. ಅವನು ಕೂಡ ನಿಂತ್ಕೊಂಡು ಫುಲ್ ಹ್ಯಾಪಿಯಾಗಿ ನಿಂತ್ಕೊಂಡು ನೋಡ್ತಾ ಇದ್ದ. ಅಕ್ವಾರಿಸಮ್ ಕರ್ಕೊಂಡು ಹೋಗಿದ್ರೆ ಇಷ್ಟೊಂದು ಹ್ಯಾಪಿಯಾಗಿ ಇರ್ತಿದ್ನೋ ಏನೋ ಗೊತ್ತಿಲ್ಲ. ಬಟ್ ಅಲ್ಲೆಲ್ಲ ಬರೀ ಫಿಶ್ಗಳೇ ಇರೋದು, ವೆರೈಟಿ ಫಿಶ್ಗಳೆಲ್ಲ ಇದೆ. ಇಲ್ಲಿ ಟಿಕೆಟ್ ಬಂದುಬಿಟ್ಟು 120 ಏನೋ ಅನಿಸುತ್ತೆ ಒಬ್ರಿಗೆ. ಅಲ್ಲಿ ನೋಡಲಿ ಹಿಂಗೆಲ್ಲ ಮುಂದಕ್ಕೆಲ್ಲ ಬರ್ತದೆ ತಿಂಪಜಿಗಳು ಬರ್ತವೆ ಅಂದರೆ ಎಲ್ಲ ಕುಂತು ರೋಸೆ ಆಗೋ ಇಟ್ಕೊಂಡೆ ಅವ್ರಿಗೆ. ಅವಕ್ಕೆಲ್ಲ ನಮ್ಮಂಥವ್ರನ್ನ ಎಷ್ಟೋ ನೋಡಿ ನೋಡಿ ಸಾಕಾಗಿದೆ. ಎಲ್ಲೋಯ್ತೈತೆ ತೋರ್ಸು. ಏನದು? ಏನದು? ಅದ್ರ ಹೆಸರೇನು? ನಿಶು ಅದ್ರ ಹೆಸರು ಏನು? ಟೈಗರ್. ಏನ್ ಹೇಳೋದು? ಟೈಗರ್. ಆಗಲೇ ಎತ್ತಿಕ್ ಕೊಡ್ತಾರೆ ಅಂದ್ರೆ ಜಂಪ್ ಮಾಡ್ಬಿಡ್ತಾರೆ ಅಂತ ಕಡೆ. ಇಲ್ಲಾಂದ್ರೆ ಮಾಡಿದ್ರೆ ಇಷ್ಟಾಗಲೇ ಇಷ್ಟು ಇರಕ್ಕಾಗಲ್ಲ ಅದು. ಟೈಗರ್ ಆ ಕಡೆ ಒಂದೈತೆ. ವಯಸ್ಸಾಗ್ಬಿಡುತ್ತೆ ಇದಾಗ್ಬಿಡುತ್ತೆ. ಅಲ್ಲಿ ನೋಡಲಿ ಬತ್ತೈತೆ ನೋಡಲಿ. ನಿಶುಲ್ ತಿರುಗು. ಹಾ ಫ್ರೆಂಡ್ಸ್, ಹಾಗೆ ಇಲ್ಲಿ ನೋಡಿ ವಾಟರ್ ಫಾಲ್ಸ್. ಕೋತಿ 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 ಕೋತಿ. ಫ್ರೆಂಡ್ಸ್, ಅಕ್ವಾರಿಸಮ್ಗೆ ಹೋಗೋದ ಅಂತ ಅಂದ್ಕೊಂಡಿದ್ವಿ. ಝೂಗೆ ಬಂದಿದ್ವಿ. ಅಕ್ವಾರಿಸಮ್ಗೆ ಹೋಗಿದ್ರೆ ಇಷ್ಟೊಂದು ಎಕ್ಸೈಟ್ಮೆಂಟ್ ಆಗಿರ್ತಿದ್ನೋ ಏನೋ ಗೊತ್ತಿಲ್ಲ ನಿಶು. ಬಟ್ ಅವನಂತೂ ಹ್ಯಾಪಿಯಾಗಿದ್ದಾನೆ. ಝೂ ಕರ್ಕೊಬಂದು ಇಲ್ಲಿ ಅನಿಮಲ್ಸ್ ಎಲ್ಲ ತೋರಿಸ್ತಾ ಇರೋದಕ್ಕೆ. ಸೊ ಅವ್ರ ಅಪ್ಪನಿಗೆ ಮಾತ್ರ ಫುಲ್ಲು ಕಾಟ ಕೊಡ್ತಾ ಇದ್ದೇನೆ, ಎತ್ಕೋ ಅಂತ ಅಂದ್ಬಿಟ್ಟು. ನೀವೇ ನೋಡ್ತಾ ಇರ್ಬೋದು. ಅವ್ನಿಗೆಲ್ಲನೂ ತೋರಿಸ್ತಿದ್ದೀವಿ. ಇಲ್ಲಿ ಪ್ರತಿಯೊಂದು ಏನೇನು ಅನಿಮಲ್ಸ್ ಇದೆ ಎಲ್ಲನೂ ತೋರಿಸ್ತಾ ಇದ್ದೀವಿ ನಾವು. ಅವ್ನಿಗೇನೇನು ಗೊತ್ತಾಗುತ್ತೆ ಅದೆಲ್ಲನೂ ಅವನು ಹೇಳ್ತಾ ಇದ್ದಾನೆ. ಅನಿಮಲ್ಸ್ ನೇಮ್ನ ಟೈಗರ್, ಲಯನ್, ಆಮೇಲೆ ಮಂಕಿನ ಕೋತಿ ಅಂತಾನೆ. ಮತ್ತು ಬರ್ಡ್ಸ್ ಎಲ್ಲ ನೋಡಿಬಿಟ್ಟು ಫುಲ್ಲು ಕಿರ್ಚ್ತಾ ಇದ್ದ. ಅಲ್ಲೆಲ್ಲ ಸೌಂಡ್ ಎಲ್ಲ ಮಾಡ್ತಿತ್ತಲ್ಲ, ಅದು ಹೇಗೆ ಸೌಂಡ್ ಮಾಡುತ್ತೆ ತಾನು ಹಾಗೆ ಸೌಂಡ್ ಮಾಡ್ತಾ ಇದ್ದ ಅವನು ಕೂಡ. ನೋಡಿ ಫ್ರೆಂಡ್ಸ್, ಎಷ್ಟು ನಿಶಬ್ದವಾಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಅಲ್ಲಿ ವಾಟರ್ ಎಲ್ಲ ಇದು ಮಾಡ್ತಾ ಇರೋದೆಲ್ಲ
ಇದೆ. ನೋಡು ನೀವು ವಾಟರ್ ಜಾಸ್ತಿ ವಿಡಿಯೋ ಮಾಡ್ತಾರೆ ಸ್ಟೋರೇಜ್ ಇರಲ್ಲ. ಅಲ್ಲಿ ನೋಡು ಆನೆ ಹೋಗದಾ ಸಾಕಾ? ಎಷ್ಟಾಯ್ತು ಆನೆ? ಎಷ್ಟಾಯ್ತು ಟೋಟಲು? ಗೊತ್ತಾಯ್ತೆ. ಆ ಕಡೆ ಒಂದೈತೆ, 4 ಐತೆ, ಅಲ್ಲಿ ಒಳಗಡೆ ಒಂದು ಐತೆ, ಅಲ್ಲಿ ಕಾಣ್ತಿಲ್ಲ ನಿಂಗೆ, ಅಲ್ಲಿ ಆಯ್ತು ನೋಡು ಗೊತ್ತಾಯ್ತೆ ಆನೆ. ಇಲ್ಲಿರೋ ಮಾತ್ರ ಏನು ಗೊತ್ತಾಗಲಿಲ್ಲ, ಬರಲ್ಲ ಇರೋದು ತೇಜು. ಇಲ್ಲಿರೋ ಮಾತ್ರ ಹೋಗಿತ್ತು. ಯಾಕಂದ್ರೆ ಜಾಗದಲ್ಲಿ ಓಡಾಡಿ ಓಕೆ ನೋಡಿ ಹಿಂಗೆ ಕಟ್ಟಿರ್ತಾರೆ ಯಾವುದು ಕಾಲದಲ್ಲಿ. ನೋಡಲು ಎಷ್ಟೊಂದೈತೆ. ಚಿಕ್ಕ ಚಿಕ್ಕದು ನೋಡಿ. ನೋಡಿ ನೋಡ್ತೈತೆ ಇದು. ಅನಿಮಲ್ಸ್ ಎಲ್ಲ ನೋಡ್ಕೊಂಡು ಬಂದ್ವಿ, ಅವನಿಗೂ ಕೂಡ ತೋರಿಸಿದ್ವಿ. ಅದಾದಮೇಲೆ ಇಲ್ಲಿ ಸ್ನೇಕ್ ಎಲ್ಲ ಇದೆಯಲ್ಲ ಅದನ್ನು ನೋಡೋದು ಅಂತ ಅಂದ್ಕೊಂಡು ಬಂದ್ವಿ. ಇಲ್ಲಾಂದ್ರೂ ಟೈಮ್ ಬಂದು 5 o'clock ಆಗಿತ್ತು. ನಾವು ಇದೆಲ್ಲ ನೋಡಿಕೊಂಡು ಬರೋ ತನಕ 5 o'clock 5:30 ಏನೋ ಟೈಮ್ ಆಗಿತ್ತು. ಇದು ಬಂದ್ಬಿಟ್ಟು ಇಲ್ಲ ಅಂದ್ರೂ ಝೂಗಾರ್ಡ್ ಒಳಗಡೆ 2 to 3 ಕಿಲೋಮೀಟರ್ ಏನೋ ಇದೆ. ನಡೆಯೋ ತನಕ ಮಾತ್ರ ಫುಲ್ ಸುಸ್ತಾಗೋಯ್ತು ಫ್ರೆಂಡ್ಸ್. ನಮ್ಮನೆಯವ್ರಿಗಂತೂ ಫುಲ್ ಸುಸ್ತಾಗೋಯ್ತು. ಅದ್ರಲ್ಲಿ ಬೇರೆ ನಿಶು ಬೇರೆ ಎತ್ಕೊಂಡು ಓಡಾಡಬೇಕು. ನಾನು ಒಂದು ಸ್ವಲ್ಪ ಹೊತ್ತು ಎತ್ಕೊಂಡಿದ್ದೆ, ಆದರೆ ಅವರೇನೆ ಜಾಸ್ತಿ ಎತ್ಕೊಂಡಿದ್ರು ಫ್ರೆಂಡ್ಸ್. ಅವ್ರಿಗಂತೂ ಕಾಲೆಲ್ಲ ಸಿಕ್ಕಾಪಟ್ಟೆ ನೋವು ಬಂದುಬಿಟ್ಟಿತ್ತು. ಅವನಂತೂ ಹಾವೆಲ್ಲನ ನೋಡಿ ಈ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದ ಅವನು. ನನಗಂತೂ ಹಾವುಗಳೆಲ್ಲ ನೋಡಿದ್ರೆ ಭಯ ಬೇರೆ. ನಮ್ಮ ಮನೆಯವರು ಬಾ ಸಾಕು, ಜಾಸ್ತಿ ನಿಂತ್ಕೊಂಡು ಹಾವೆಲ್ಲ ನೋಡಬೇಡ, ವಿಡಿಯೋ ಎಲ್ಲ ಜಾಸ್ತಿ ಮಾಡ್ಕೋಬೇಡ, ಅದನ್ನ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡೋದ್ರು. ನಾವು ಅದು ಬೇರೆ ಮನೆಗೆ ಬೇರೆ ಹೋದ್ಮೇಲೆ ಹಿಂಗೆ ಹೋಗಿದ್ವಿ ಪ್ಲೇಸ್ಗೆ, ಹಾವೆಲ್ಲ ನೋಡಿದ್ವಿ ಅಂತ ಅಂದ್ಬಿಟ್ಟು ಅಮ್ಮನಿಗೆ ಬೇರೆ ಹೇಳಿದ್ವಿ. ನೀನು ಪ್ರೆಗ್ನೆಂಟ್ ಇದೆಯಾ, ನೀನು ಹಾವೆಲ್ಲನೂ ಏನಕ್ಕೆ ನೋಡೋಕೆ ಹೋದೆ, ನೀನು ಅದೆಲ್ಲ ನೋಡಬಾರ್ದು ಈ ಟೈಮಲ್ಲಿ ನೀನು ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ಅಮ್ಮ. ಏನಾಗುತ್ತೆ ಬಿಡಿ ಅಮ್ಮ ಅಂತ ಅಂದೆ ನಾನು. ಸೊ ನಾವು ಕೂಡ ಜಾಸ್ತಿ ಈ ಅನಿಮಲ್ಸ್ ಎಲ್ಲ ನೋಡಿದ್ವಲ್ಲ, ಅದೆಲ್ಲ ನಿಂತ್ಕೊಂಡೆಲ್ಲ ನೋಡ್ತಾ ಇದ್ವಲ್ಲ, ಆ ಥರ ನಾವು ಹಾವುಗಳೆಲ್ಲ ಜಾಸ್ತಿ ನಿಂತ್ಕೊಂಡು ನೋಡಲಿಲ್ಲ. ಜಸ್ಟ್ ಹಾಗೆ ನೋಡ್ಕೊಂಡು ಪಾಸ್ ಆಗ್ತಾ ಇದ್ವಿ ನಾವು. ನಿಶುಗೆ ಮಾತ್ರ ಅಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ತೋರಿಸ್ತಾ ಇದ್ವಿ ಅವನಿಗೆ ನಾವು. ಆಮೇಲೆ ಹೆಬ್ಬಾವೆಲ್ಲ ಇತ್ತಲ್ಲ ಅದೆಲ್ಲ ತೋರಿಸ್ತಾ ಇದ್ವಿ ಅವನಿಗೆ ನಾವು. ನೋಡು ಹೇಗಿದೆ ಹಾವೆಲ್ಲ ನೋಡು ನಿಶು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ವಿ ಅವನಿಗೆ ನಾವು. ಫ್ರೆಂಡ್ಸ್ ಫೈನಲ್ ಆಗಿ ಇವಾಗ 6:30 ಟೈಮ್ ಆಗಿದೆ. ಲಾಸ್ಟ್ ನಾವು ಜಿರಾಫೆ ಒಂದು ನೋಡಿಕೊಂಡು ಹೊರಡಬೇಕು. 6:30 ಟೈಮ್ ಆಗಿದೆ. ನಾವು ಬಂದಾಗ 5 o'clock ಏನೋ ಟೈಮು. ಇವಾಗ 6:30 ಜಿರಾಫೆ ನೋಡಿಕೊಂಡು ಹೊರಡಬೇಕು. ಎಕ್ಸಿಟ್ ಆಗಬೇಕು ಇವಾಗ ನಾವು ಝೂಯಿಂದ. ಲಾಸ್ಟ್ ಒಂದೇ ಒಂದು ನೋಡಬೇಕಾಗಿದ್ದು ಜಿರಾಫೆ ಒಂದೇನೆ. ನಾವು ಜಿರಾಫೆನ ನಿಶುಗೆ ತೋರಿಸ್ತಾ ಇದ್ವಿ. ನಾವು ಎಂಟ್ರೆನ್ಸ್ ಬರಬೇಕಾದ್ರೆ ಜಸ್ಟ್ ಹಾಗೆ ನೋಡ್ಕೊಂಡು ಪಾಸ್ ಆಗಿಬಿಟ್ವಿ. ಲಾಸ್ಟಲ್ಲಿ ಜಿರಾಫೆ ನೋಡೋದಕ್ಕೆ ಬರೋದ ಅಂತ ಅಂದ್ಬಿಟ್ಟು ಸುಮ್ಮನೆ ನಿಂತಿತ್ತು ಅಷ್ಟೇ ಅದು. ನಾವುಗಳೆಲ್ಲ ಬಂದ್ವಲ್ಲ, ಹೆಂಗೆ ಓಡ್ತಿತ್ತು ಅಂದರೆ ಅಷ್ಟು ಉದ್ದ ಇದೆ ಆ ಜಿರಾಫೆ. ನಿಶು ನೋಡ್ಬಿಟ್ಟು ಫುಲ್ ಶಾಕು. ನೋಡಿಬಿಟ್ಟು ಅವನು ನೋಡ್ತಾ ಇರ್ಬೋದು, ಅವ್ನು ರಿಯಾಕ್ಟ್ ನೋಡ್ತಾ ಇರ್ಬೋದು ನೀವು. ಸುಮ್ಮನೆ ನಿಂತಿದ್ರೆ ಒಳಗೆ ಗೊಂಬೆ ನೋಡ್ದಂಗೆ ಅನಿಸುತ್ತೆ. ಅದು ಪಾಸ್ ಆಗ್ತಾಯಿತ್ತಲ್ಲ, ಕತ್ತು ಬೇರೆ ಹಿಂಗೆ ಅಲ್ಲಾಡ್ತಾಯಿತ್ತು ಅದ್ರದ್ದು. ಆಲ್ಮೋಸ್ಟ್ 6:30 ಏನೋ ಟೈಮ್ ಆಗಿತ್ತು. ನಾವು ಮನೆ ಹೊರಡ್ಬೇಕಾದ್ರೇ 4:30 ಏನೋ ಟೈಮ್ ಆಗಿತ್ತು. ಅಲ್ಲಿ ಬಂದಾಗ 5 o'clock ಏನೋ ಟೈಮ್ ಆಗಿತ್ತು. ಆಮೇಲೆ ಫುಲ್ ಎಲ್ಲ ಸುಸ್ತಾಗ್ತಿತ್ತಲ್ಲ. ಆಮೇಲೆ ಸ್ನ್ಯಾಕ್ಸ್ ಎಲ್ಲ ಇತ್ತು ಅಲ್ಲಿ. ನಾವು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿ ಸ್ನ್ಯಾಕ್ಸ್ ತಿಂದ್ವಿ. ನಾನು ಐಸ್ ಕ್ರೀಮ್ ತೊಗೊಂಡೆ, ನಮ್ಮ ಮನೆಯವ್ರು ಪಾನಿಪುರಿ ತಿಂದರು.
ನೆಕ್ಸ್ಟು ಅಲ್ಲಿಂದ ಹೊರಡೋ ಅಷ್ಟರಲ್ಲಿ 6:30 ಆಯಿತು ಟೈಮು. ಅಲ್ಲಿಂದ ಆಚೆ ಬಂದು ನಾವು ಕಾರ್ ಪಾರ್ಕಿಂಗ್ ಮಾಡಿದ್ವಲ್ಲ, ಕಾರಿಂದ ನೆಕ್ಸ್ಟ್ ಹತ್ಕೊಂಡು ನಾವು ಹೊರಡೋ ತನಕ 7 ಏನೋ ಆಯಿತು ಟೈಮು. ನೆಕ್ಸ್ಟ್ ನಾನು ಗೋಬಿ ತಿನ್ನಬೇಕು ಅಂತ ಅನಿಸ್ತಿತ್ತು. ಆಶ್ರಮ ಅಲ್ಲಿ ಗೋಬಿ ತುಂಬ ಚೆನ್ನಾಗಿ ಮಾಡ್ತಾರೆ. ಅಲ್ಲಿ ಸ್ಟಾಕ್ ಬೇರೆ ಮಾಡಿಕೊಂಡಿರಲಿಲ್ಲ. ಭಾನುವಾರ ಬೇರೆ ನಾವು ಹೋಗಿದ್ದು ಝೂ ಗಾರ್ಡ್ಗೆ. ಸಂಜೆ 7 ಆಗಿತ್ತಲ್ಲ, ಅವರು ಅವತ್ತಿನ ದಿನ ರಜೆ ಏನೋ ಹಾಕಿದ್ರು ಅನಿಸುತ್ತೆ. ನನಗೆ ಬೇಕೇ ಬೇಕು ಗೋಬಿ ಅಂತ ಅಂದೆ. ಆಮೇಲೆ ಹೋಟೆಲ್ಗೆ ಹೋಗಿದ್ವಿ, ಅಲ್ಲಿ ಗೋಬಿ ತಿಂದೆ. ಬಟ್ ಅಲ್ಲಿ ಅಷ್ಟೊಂದು ಟೇಸ್ಟ್ ಇರಲಿಲ್ಲ. ನಿಶು ಬಂದು ದೋಸೆ ಬೇಕು ಅಂತ ಅಂದ, ಅವನಿಗೆ ದೋಸೆ ತಿನ್ನಿಸ್ಕೊಂಡು ನಾವು ಮನೆಗೆ ಹೊರಡಬೇಕಾದ್ರೆ 7:30 8 ಆಯಿತು ಟೈಮು. ಇನ್ನು ಮನೇಲಿ ಮಧ್ಯಾಹ್ನ ಸಾಂಬಾರು ಮಾಡಿದ್ದು ಅದೇ ಇತ್ತು, ರೈಸ್ ಮಾಡ್ಕೊಂಡ್ವಿ. ನಾನು ಕೂಡ ಊಟ ಏನೂ ಮಾಡಲಿಲ್ಲ, ಜಸ್ಟ್ ಫ್ರೂಟ್ಸ್ ತಿನ್ಕೊಂಡು ಹಾಲು ಕುಡ್ಕೊಂಡು ಮನ್ಕೊಂಡೆ. ನಿಶುಗೆ ಒಂದು ದೋಸೆ ತಿಂದಿದ್ನಲ್ಲ, ಅಲ್ಲಿ ಒಂದು ಹೆಗ್ ಮಾಡಿ ತಿನ್ನಿಸಿದ್ವಿ. ನಮ್ಮ ಮನೆಯವ್ರು ಊಟ ಎಲ್ಲ ಮಾಡ್ಕೊಂಡು ನಾವೆಲ್ಲರೂ ಕೂಡ ಮಲ್ಕೊಂಡ್ವಿ. ಐ ಹೋಪ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಬಾಯ್.